ಈ ಲೈವಲ್ಲಿ ನೀವು ಲೈವ್ ನ್ಯೂಸ್ ಕೊಡ್ತಾ ಇದ್ದಾಗ ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಆ ಇಡೀ ವಾತಾವರಣ ವ್ಯವಸ್ಥೆ ಹೇಗಿರುತ್ತೆ ಒಂದು, ಮತ್ತು ನಿಮ್ಮ ಮನಸ್ಥಿತಿ ಹೇಗಿರುತ್ತೆ? ಸೊ ನಾನು 2 ಸರ್ಕಮ್ಸ್ಟೆನ್ಸಸ್ ಕೊಡ್ತೀನಿ. ಒಂದು ನಾರ್ಮಲ್ ಸರ್ಕಮ್ಸ್ಟೆನ್ಸ್, ಇನ್ನೊಂದು ನಾಟ್ ವೆರಿ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್. ನಾರ್ಮಲ್ ಸರ್ಕಮ್ಸ್ಟೆನ್ಸಲ್ಲಿ ಏನಿಲ್ಲ, ನೀವು ಲೈವ್ ಮಾಡ್ತಾ ಇದ್ದೀರಿ ಅಂತಂದರೆ ನೀವು ನ್ಯೂಸ್ ಚಾನಲ್ ನೋಡಿದ್ರೆ ಗೊತ್ತಿರುತ್ತೆ. ಒಂದು PCR ಅಂತಿರುತ್ತೆ, ಪ್ಯಾನೆಲ್ ಕಂಟ್ರೋಲ್ ರೂಮ್ ಮತ್ತು ಪ್ರೊಡಕ್ಷನ್ ಕಂಟ್ರೋಲ್ ರೂಮು. ಒಂದು ನ್ಯೂಸ್ ಸ್ಟುಡಿಯೋ ಇರುತ್ತೆ, ಇನ್ನೊಂದು ಕಡೆ ನ್ಯೂಸ್ ಡೆಸ್ಕ್ ಇರುತ್ತೆ. ನ್ಯೂಸ್ ಡೆಸ್ಕಲ್ಲೆಲ್ಲ ಅಡುಗೆ ಮಾಡ್ದಂಗೆ ಅದೊಂಥರ ಎಲ್ಲ ನೀವು ರೆಡಿ ಮಾಡಿಬಿಟ್ಟಿರ್ತೀರ. ನಾವು ನ್ಯೂಸ್ ಆ್ಯಂಕರ್ಗಳು ಬರ್ತೀವಿ, ವಿ ಟೇಕ್ ದ ಶೀಟ್ಸ್, ನೀವು ತೊಗೊಂಡಿದ್ರಲ್ಲ ಆ ಥರ, ವಿ ಸಿಟ್ ಇನ್ ಫ್ರಂಟ್ ದ ಕ್ಯಾಮ್ರಾ ಆ್ಯಂಡ್ ನಾವು ಅದಕ್ಕೆ ಏನಾದರೂ ಚಿಕ್ಕ ಪುಟ್ಟ ಕರೆಕ್ಷನ್ಸ್ ಮಾಡ್ಕೋತೀವಿ. ಮಾಡಿಕೊಂಡು ಒಂದು ರನ್ ಆರ್ಡರ್ ಕೊಡ್ತಾರೆ, ಯಾವ ಸುದ್ದಿ ಆದಮೇಲೆ ಯಾವ ಸುದ್ದಿ ಅಂತ. ಅದನ್ನು ತೊಗೊಂಡು ನಾವು ರೆಡಿಯಾಗಿ ನಾವು ಹೋಗ್ತೀವಿ. ಹೋದ್ಮೇಲೆ ಅಲ್ಲಿ ಪ್ಯಾನಲ್ ಸ್ಟುಡಿಯೋದೊಳಗಡೆ ಹೋದ್ಮೇಲೆ ನಮಗೊಂದು ಲ್ಯಾಪಲ್ಲಿ ಕೊಟ್ಟಿರ್ತಾರೆ. ಸ್ಟುಡಿಯೋದಲ್ಲಿ ಯಾರೂ ಇರಲ್ಲ, ನೋ ಬಡಿ ವಿಲ್ ಬಿ ದೇರ್ ಎಕ್ಸೆಪ್ಟ್ ದ ಕ್ಯಾಮ್ರಾಮನ್. ಕೆಲವೊಂದು ಸಲ ಕ್ಯಾಮ್ರಾಮನ್ನೂ ಇರಲ್ಲ. ಕ್ಯಾಮ್ರಾಮನ್ ಮಾಡಿ ಅವ್ರು ಕೂತ್ಕೊಂಡಿರ್ತಾರೆ. ನಮ್ಮ ಇಡೀ ಹೊರ ಜಗತ್ತಿ ಕಾಂಟ್ಯಾಕ್ಟು ಲ್ಯಾಪಲ್ಲಿ, ನಮ್ದೊಂದು ಲ್ಯಾಪಲ್ಲಿ ಇರುತ್ತೆ, ಒಂದು ಫೋನ್ ಇರುತ್ತೆ. ಯಾರು ಕೂಡ ಸ್ಟುಡಿಯೋ ಎಂಟ್ರ್ ಆಗಂಗಿಲ್ಲ. ಯಾಕೆ? ಏನೇ ನಿಮ್ಗೆ ಹೇಳಬೇಕಾದ್ರೂ ಇದ್ರ ಹೇಳಬೇಕು ನೀವು. ಅಂದರೆ ನಿಮಗೆ ಪ್ರೈವಸಿ ಕೊಡೋಕ್ಕೆ ಅಂತನಾ? ಪ್ರೈವಸಿ ಕೊಡೋಕ್ಕಂತಲ್ಲ, ನೀವು ಆ ಫಾರ್ಮ್ಯಾಟ್ ಇರೋದೇ ಹಾಗೆ. ನೀವು ಸ್ಟುಡಿಯೋ ಒಳಗಡೆ ಬಂದು ನೀವೇನು ಹೇಳಬೇಕಾಗಿಲ್ಲ ನಮಗೆ. ಸ್ಟುಡಿಯೋ ನೀವು ಪ್ರೊಡಕ್ಷನ್ ಕಂಟ್ರೋಲ್ ರೂಮಿಂದನೇ ಹೇಳಬೇಕು. ದಟ್ ಈಸ್ ಅ ಫಾರ್ಮ್ಯಾಟ್. ಇಲ್ಲಿ ಯಾಕಂದ್ರೆ ನೀವು ಲೈವಲ್ಲಿದ್ದೀರಾ ನೀವು. ಸೊ ಅಲ್ಲಿ ನೀವು ಪ್ರೊಡಕ್ಷನ್ ಕಂಟ್ರೋಲ್ ರೂಮಲ್ಲಿ ಪ್ಯಾನಲ್ ಪ್ರೊಡ್ಯೂಸರ್ ಇರ್ತಾರೆ, ಅವ್ರು ನಿಮಗೆ ಹೇಳ್ತಾರೆ, ಹೆಡ್ಲೈನ್ಸ್ ಅಂತ ಹೇಳ್ತಾರೆ, ಹೆಡ್ಲೈನ್ಸ್ ಓದ್ತೀವಿ. ಅದೆಲ್ಲ ಒಂದು ಫಾರ್ಮ್ಯಾಟ್ ಇದೆ, ಅದನ್ನು ನಾವು ಸರಿ ಓಕೆ ಅದು ಮುಗಿಯುತ್ತೆ. ಸೊ ಏನಾದರೂ ಬ್ರೇಕಿಂಗ್ ನ್ಯೂಸ್ ಬಂದರೆ ಯಾವುದೋ ಒಂದು ವಿಜುವಲ್ ಹೋಗ್ತಿರ್ಬೇಕಾದ್ರೆ ಹೇಳ್ತಾರೆ, ನೆಕ್ಸ್ಟ್ ಇದು ಇದೆ ಅಂತ ಹೇಳ್ತಾರೆ. ಓಕೆ, ಸೊ ಕೆಲವೊಂದು ಸಲ ನೋಡಿ ಆ್ಯಂಕರ್ಗಳು ಗಲಿಬಿಲಿ ಆಗೋದು ಯಾವಾಗ ಅಂದರೆ, ಕೆಲವೊಂದು ಸಲ ಗೊತ್ತಾಗುತ್ತೆ, ನಾವು ಮಾತಾಡ್ತಿರ್ಬೇಕಾದ್ರೆ ಕಿವಿಲಿ ಏನೋ ಹೇಳ್ತಿರ್ತಾರೆ. ಆವಾಗ ನಾವು ಫುಲ್ ನಾವು ಔಟ್ ಆಫ್ ದ ವೇ ಹೋಗಿ ಏನು ಮಾತಾಡೋಕ್ಕೆ ಆಗಲ್ಲ, ನಮ್ಗೆ ಆ ಥರ ಎಲ್ಲ ಆಗುತ್ತೆ. ಬಟ್ ಒಬ್ಬ ಜಾಣ ಪ್ಯಾನಲ್ ಪ್ರೊಡ್ಯೂಸರ್ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತಾರೆ. ವಿಜುವಲ್ಸ್ ಬರ್ತಿರ್ಬೇಕಾದ್ರೆ ನೀವು ಸ್ಟಾಪ್ ಮಾಡಿದಾಗ, ಪಾಸ್ ತೊಗೊಂಡಾಗ ನೆಕ್ಸ್ಟ್ ಇದು ಇದೆ ಅಂತ ಹೇಳ್ತಾರೆ. ಹೇಳಿ ಏನು ಮಾಡ್ತಾರೆ ನಿಮಗಂತಂದರೆ, ಬ್ರೀಫ್ ಮಾಡ್ತಾರೆ. ನಿಮ್ಮ ಹತ್ರ ಶೀಟ್ ಇರುತ್ತೆ, ಏನೊಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಸೊ ಆ ಬ್ರೇಕಿಂಗ್ ನ್ಯೂಸನ್ನ ನಿಮಗೆ ಶೀಟ್ ನೀವು ಪೆನ್ನಲ್ಲಿ ಬರ್ಕೋತಿರೋ ಪಾಯಿಂಟ್ಸ್ಗಳನ್ನ, ಇಲ್ಲ ಬುಲೆಟಿನ್ ಪ್ರೊಡ್ಯೂಸರ್ ಓಡ್ಕೊಂಡು ಬರ್ತಾರೆ. ಸೊ ಅಂದರೆ ಬ್ರೇಕಿಂಗ್ ನ್ಯೂಸ್ ಇದ್ದಾಗ. ಸೊ ಇನ್ನೂ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದ್ದರೆ ಪ್ಯಾನಲ್ ಪ್ರೊಡ್ಯೂಸರ್ ಬರ್ತಾರೆ, ಇನ್ಪುಟ್ ಕೋಆರ್ಡಿನೇಟರ್ ಬರ್ತಾರೆ, ಔಟ್ಪುಟ್ ಕೋಆರ್ಡಿನೇಟರ್ ಬರ್ತಾರೆ, ಎಲ್ಲ ಬಂದು ಅಲ್ಲೇ ಇದರೊಳಗಡೆ ನಿಂತು. ಈ ಬ್ರೇಕಿಂಗ್ ನ್ಯೂಸ್ಗೂ ಮುಂಚೆ ಹೌ ಡು ಯು ಗೈಸ್ ವೆರಿಫೈ ದ ನ್ಯೂಸ್? ಈಗ ಉದಾಹರಣೆಗೆ ಯಾವುದೋ ಒಂದು ಹೋಟೆಲಲ್ಲಿ ಟೆರರ್ ಅಟ್ಯಾಕ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸೆಲೆಬ್ರಿಟಿ ಲೈಫ್ನಲ್ಲಿ ಒಂದು ಕಾಂಟ್ರವರ್ಷಿಯಲ್ ಇನ್ಫಾರ್ಮೇಷನ್ ಬಂದಿರ್ಬೋದು. ಎಲ್ಲರೂ ಟಿವಿನಲ್ಲಿ ಬರ್ತಾ ಇದ್ರೆ ಇರಪ್ಪ ಅದು ವ್ಯಾಲಿಡ್ ನ್ಯೂಸ್ ಅಂತ ನೋಡ್ತಾರೆ. ಮೊದಲು ಪೇಪರಲ್ಲಿ ಬಂದರೆ ಅದು ಲೆಜಿಟ್ ಅಂತ ನೋಡೋರು. ಸೊ ನೀವು ಆ್ಯಕ್ಚುಲಿ ಎಲ್ಲಿಂದ ಕನ್ಫರ್ಮ್ ಮಾಡ್ಕೊತೀರಾ? ನಮ್ಮ ರಿಪೋರ್ಟರ್ ಮೂಲಕ. ಅವ್ರು ಏನು ಹೇಳ್ತಾರೋ ಅದೇ ವೇದವಾಕ್ಯ ಕೊನೆಗೆ, ಅವಾಗ ಅದೇ ವೇದವಾಕ್ಯ. ಅವರೇ ನಮ್ಮ ಅಫಿಷಿಯಲ್ ರಿಪ್ರೆಸೆಂಟೇಟಿವ್ಸು. ಅವರೆಲ್ಲ ಕನ್ಫರ್ಮೇಷನ್ ಮಾಡ್ಕೊಂಡ್ಮೇಲೆ ಅವರೆಲ್ಲ ಕನ್ಫರ್ಮ್ ಮಾಡ್ಕೊತಾರೆ. ಅಂದರೆ ಡಿಪೆಂಡ್ಸ್ ಆನ್ ಸಿಚುವೇಶನ್. ಆನ್ ಸ್ಪಾಟಲ್ಲಿ ಹೋಗಿ ವೆರಿಫೈ ಮಾಡ್ತಾರೆ. ಯಾವುದೋ ಪೊಲೀಸ್ ಕೇಸ್ ಆದರೆ ಪೊಲೀಸ್ ಹತ್ರ ಮಾತಾಡಿ ದಿಲ್ ಗಿವ್ ಕನ್ಫರ್ಮೇಷನ್. ಹಿಂಗೆ ಹೌದು, ಪೊಲೀಸ್ ಕೇಸ್ ಪೊಲೀಸ್ ಇನ್ಫಾರ್ಮೇಷನ್ ಮಾಡ್ಕೊತಾರೆ. ಏನಾದರೂ ಆದರೆ ಅವ್ರ ರಿಲೇಟಿವ್ ಜೊತೆ ಮಾತಾಡ್ತಾರೆ, ಪ್ರತ್ಯಕ್ಷದರ್ಶಿಗಳ ಜೊತೆ ಮಾತಾಡ್ತಾರೆ. ಓಕೆ, ಏನೋ ಒಂದು ಕಾಂಟ್ಯಾಕ್ಟ್ ಇದ್ದೇ ಇರುತ್ತೆ. ಅವರು ಎಲ್ಲ ಕನ್ಫರ್ಮೇಷನ್ ಆದಮೇಲೆ ಹೇಳ್ತಾರೆ. ತುಂಬ ಕನ್ಫರ್ಮೇಷನ್ ತೊಗೊಳಕ್ಕೆ ಹೋದ್ರೆ ಏನಾಗುತ್ತೆ, ಯಾರೊಬ್ಬರು ಬ್ರೇಕ್ ಮಾಡಿಬಿಡ್ತಾರೆ. ಓಕೆ, ನಮ್ಮ ಹತ್ರ ಫೋನ್ ಮಾಡ್ತಾರೆ, ಯಾಕ್ರಿ ನಿಮ್ಮ ನ್ಯೂಸ್ ಬಂದಿಲ್ಲ ಇನ್ನೂ ಅಂತಾರೆ. ಪಾಪ ಅವ್ರು ಕನ್ಫರ್ಮೇಷನ್ ಮಾಡ್ಕೊಳ್ಳೋದ್ರಲ್ಲಿ ಲೇಟ್ ಆಗಿಬಿಟ್ರೆ ಬೈಸ್ಕೊಳ್ತಾರೆ. ಸೊ ಕನ್ಫರ್ಮೇಷನು ಮಾಡ್ಕೋಬೇಕು, ಫಸ್ಟು ನಾವೇ ಕೊಡಬೇಕು. ಈ ಥರ ತುಂಬ ಚಾಲೆಂಜಸ್. ಸೊ ಎಷ್ಟು ಟೈಮ್ ಇರುತ್ತೆ ಯೂಶಲಿ ಆ ಘಟನೆ ಆಗಿದ್ದು ನೀವು ಬ್ರೇಕ್ ಮಾಡೋಕ್ಕೂ ಮುಂಚೆ? ಬಿಕಾಸ್ ಇವತ್ತು ನಮ್ಮ ಚಾನಲಲ್ಲಿ ಫಸ್ಟು ಎಕ್ಸ್ಕ್ಲೂಸಿವ್ ಅನ್ನೋದು ಅದು ಒಂದು ಪ್ರೆಷರ್ ಇದೆಯಲ್ಲ. ಹೌದೌದು. ಇಲ್ಲ, ಈಗ ಅಂದರೆ ಕೆಲವೊಂದು ಘಟನೆಗಳು ಎಲ್ಲರ ಎದುರುಗಡೆ ನಡೆದಾಗ, ಇನ್ ದ ಸೆನ್ಸ್ ಈಗ ಒಂದು ಟೆರರ್ ಅಟ್ಯಾಕ್ ಅಂತ ಆದಾಗ ಅದು ಎಲ್ರಿಗೂ ಒಂದೊಂದು ಸಲ ಗೊತ್ತಾಗುತ್ತೆ, ಅಥವಾ ಒಬ್ಬರಿಗೆ ಒಂದು 5 ನಿಮಿಷ ಮುಂಚೆ ಗೊತ್ತಾಗ್ಬೋದು. ಬಟ್ ಏನೋ ಒಂದು ಎಲ್ಲೋ, ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ದೂರದಲ್ಲಿ ಏನೋ ಒಂದು ಘಟನೆ ನಡೆದಾಗ, ಓಕೆ ಅಲ್ಲಿ ಯಾರೂ ಇಲ್ಲ ಅಂತಂದಾಗ ಅಲ್ಲಿರುವಂಥ ಯಾರೋ ಒಬ್ಬ ವ್ಯಕ್ತಿ ನಮ್ಮ ರಿಪೋರ್ಟ್ರಿಗೆ ಫೋನ್ ಮಾಡಿ ಹೇಳಿರ್ತಾನೆ. ಸೊ ಅವನು ಎಲ್ಲಕ್ಕಿಂತ ಮುಂಚೆ ಹೋಗಿ ತೊಗೊಂಡು ಬಂದಾಗ ಅದು ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಅದಾದಮೇಲೆ ಬೇರೆಯವ್ರು ಬರ್ಬೋದು. ಸೊ ಆ ಥರ ಇಟ್ ಡಿಪೆಂಡ್ಸ್ ಆನ್ ದ ಘಟನೆ.